ಆ 0057 ವ್ಯಾನ್ ಡ್ರೈವರ್ ಯಾರು? 0057 ಡ್ರೈವರು ರಾಜಶೇಖರ್. ಅಲ್ಲಿ ಸಿಗರೇಟ್ ಸೇತಾ ನಿಂತಿದ್ದಾರಲ್ಲ ಅವರೇ. ಸರ್ ತಪ್ಪಾಗೋಯ್ತು ಸರ್. ಚಿನ್ನ ಕೊಟ್ಬಿಡ್ತೀನಿ, ನನ್ನ ಬಿಟ್ಬಿಡಿ. ಇನ್ ಯಾವತ್ತು ಮಾಡಲ್ಲ ಸರ್. ನೀನೇನೋ ಚಿನ್ನ ಕೊಡೋದು ನನಗೆ? ಹೌದು ಸರ್, ನಾನು ಒಂದು ಮಗು ಕತ್ತಿಂದ ಚೈನ್ ಕದ್ಬಿಟ್ಟಿದ್ದೆ. ಅದಕ್ಕೆ ನಿಮ್ಮನ್ನ ನೋಡಿ ಭಯ ಪಡ್ಕೊಂಡು ಓಡ್ ಬಂದೆ ಸರ್. ಪ್ಲೀಸ್ ಸರ್, ನನ್ನೇನು ಮಾಡಬೇಡಿ ಸರ್. ಏನಾಯ್ತು ಸರ್? ಮೇಡಮ್, ನಿಮ್ಮ ಸ್ಕೂಲ್ ಮಕ್ಕಳು ಹಾಕೊಂಬರೋ ಚಿನ್ನ ಒಡವೆನೆಲ್ಲ ಒಂದು ಕದೀತಾ ಇದ್ದಾನೆ. ಒಂದ್ಸಲ ಸ್ಕೂಲ್ದು CCTV ಫುಟೇಜ್ ನೋಡ್ಬೋದಾ? ಶೋರ್ ಸರ್. ಡೇಟ್ ಫುಟೇಜ್ 13 ಜುಲೈ. ಓಕೆ ಸರ್. ಫಾರ್ವರ್ಡ್. ಇನ್ನೊಂಚೂರು ಫಾರ್ವರ್ಡ್ ಮಾಡಿ. ಫಾರ್ವರ್ಡ್. ಕ್ಯಾಮ್ರಾ 4 ಝೂಮ್ ಮಾಡಿ. ಸ್ಕೂಲ್ ವ್ಯಾನ್ ರಾತ್ರಿ ಎಲ್ಲ ಇಲ್ಲೇ ಇದೆ ಅಂದರೆ ಇದೇ ನಂಬರಲ್ಲಿ ಇನ್ನೊಂದು ವ್ಯಾನ್ ಟೌನ್ನೆಲ್ಲ ಸುತ್ತಾ ಇದೆ. ಆ ಡೂಪ್ಲಿಕೇಟ್ ವ್ಯಾನಲ್ಲಿ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಆ ವ್ಯಾನ್ನ ಎಲ್ಲೋ ಬಚ್ಚಿಡ್ತಿದ್ದಾರೆ. ಕೇಶವ್, ನೀನು ಸ್ಟೇಷನ್ ಇನ್ಚಾರ್ಜ್ ತಗೊಂಡ ಮೇಲಿಂದ 4 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ, 2 ಸತ್ತೋಗಿದ್ದಾರೆ. ಗೊತ್ತಾ? ಏನ್ ಮಾಡ್ತಿದ್ದೀರಿ ನೀವೆಲ್ಲ? ಸಾರಿ ಸರ್, ಮಕ್ಕಳ ಪ್ರಾಣ ಹೋಗ್ತಿರೋದು ನನಗೂ ಬೇಜಾರಾಗ್ತಿದೆ ಸರ್. ಅದಕ್ಕೆ ಸರ್ ಮಕ್ಕಳ ಪಾರ್ಕ್ ಹತ್ರ, ಎಲಿಮೆಂಟ್ರಿ ಸ್ಕೂಲ್ ಹತ್ರ ಅಬ್ಸರ್ವೇಷನ್ಗೆ ನಮ್ಮವ್ರನ್ನ ಬಿಟ್ಟಿದ್ದೀನಿ ಸರ್. ಇದು ಒಬ್ಬರು ಮಾಡ್ತಾ ಇರೋ ಕ್ರೈಮ್ ಅಲ್ಲ ಸರ್, ಇದ್ರ ಹಿಂದೆ ಒಂದು ಗ್ಯಾಂಗೇ ಇದೆ ಅಂತ ನನ್ಗನ್ಸುತ್ತೆ ಸರ್. ನಮ್ಮ ಪೊಲೀಸರಿಗೆ ಕೇಶವ್, ಏನ್ ನಡೀತಾ ಇದೆ? ಡ್ಯೂಟಿ ಮಾಡ್ತಿದ್ದೀರಾ, ನಿದ್ದೆ ಮಾಡ್ತಿದ್ದೀರಾ? ಸರ್ ಒಂದ್ಸಲ ನನ್ನ ಮಾತು ಕೇಳಿ ಸರ್, ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದೀವಿ. ಏನಯ್ಯ ಮಾಡೋದ್ ನೀನು? ಅದು ಹಾಗಲ್ಲ ಸರ್, ನಾನು ಹೇಳೋದೇನು, ಮೀಡಿಯಾದವರೆಲ್ಲ ಪೊಲೀಸ್ಗಳು ಬೆನ್ನಿಂದೆ ಬಿದ್ದಿದಾರ್ರಿ. ಹೋಮ್ ಮಿನಿಸ್ಟರ್ ಹಿಗ್ಗ ಮುಗ್ಗ ಬೈತಿದ್ದಾರೆ. ಅಲ್ಲ ಸರ್, ನಾನು ಹೇಳೋದನ್ನ ನೀವು ಕೇಳ್ದೇನೆ. ಇನ್ 2 ದಿನದಲ್ಲಿ ನಿನ್ ಕಿಡ್ನಾಪರ್ ಸಿಡಿಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ಬೇಕಾಗುತ್ತೆ. ಯೂಸ್ಲೆಸ್ ಫೆಲೋ. ಸರ್ ನನ್ನ ಹೆಂಡತಿ ಮನೇಲಿ ಒಬ್ಳೇ ಇದ್ದಾಳೆ ಸರ್, ನನ್ನ ಕಳಿಸ್ಬಿಡಿ ಸರ್. ಮೊದಲೇ ಅವಳು ಸರಿ ಇಲ್ಲ. ಸಾಯ್ರಿ. ಸುರೇಶ ಇಲ್ಲೋ? ಬೈ ನಮಸ್ತೆ ಬೈ. ನಮಸ್ತೆ ಬಾಯ್. ಮುಂಬೈಯಿಂದ ಬಾಯ್ ಫೋನ್ ಮಾಡಿದ್ದ. ಬಜ್ಪೆಯಿಂದ ಬಾಂಬೆಗೆ ಹೋಗೋ ಶಿಪ್ಪು ಇನ್ 2 ದಿನದಲ್ಲಿ ಹೋಗುತ್ತಂತೆ. ಈ ಮಕ್ಕಳನ್ನೆಲ್ಲ ಬಜ್ಪೆಗೆ ಮೂವ್ ಮಾಡಬೇಕು. इस केस को पुलिस कुत्तों ने सीरियस ले लिया. हम थोड़ा होशियार है ना भाई. पुलिस कुत्ते क्या करेगा रे भाई? लाइट ले लो.
ಗುಡ್ ಮಾರ್ನಿಂಗ್ ಸರ್. ರಫೀಕ್, ಸರ್, ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದೀವನೇ. ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ಪ್ರೆಸ್ನವ್ರಿಗೂ ಇವ್ನ ಫೋಟೋ ಕಳಿಸಿ. ಓಕೆ ಸರ್. ಸರ್, ಇನ್ಸ್ಪೆಕ್ಟರ್ ನೋಡಬೇಕು. ಸ್ಟಾಪ್. ಸಾರ್ ಸ್ವಲ್ಪ ಬಿಸಿ ಇದ್ದಾರೆ. ಇದನ್ನ freeze ಪ್ರಾಬ್ಲಮ್ ಏನು ಅಂತ ಹೇಳಿ. ನಮ್ಮ ಮಗಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾರು ತುಂಬಾ ಕೆಟ್ಟದಾಗ ರೇಗಿಸ್ತಿದ್ದಾರೆ. ಇನ್ನು ಎಷ್ಟು ಮಕ್ಕಳು ಸಾರ್ ಸ್ವಲ್ಪ ತಲೆ ಬಿಸಿನಲ್ಲಿ ಇದ್ದಾರೆ. ನೀವು ಆಮೇಲೆ ಬಂದು ಮಾತಾಡಿ. ಹಾಗಲ್ಲ ಸರ್, ಕಾಲೇಜ್ಗೆ ಹೋಗಿ ಒಂದ್ ವಾರದ ಮೇಲೆ ಆಯ್ತು ಸರ್. ಹೋಗಕ್ಕೆ ಭಯ ಪಡ್ತಿದ್ದಾಳೆ. ನೀವ್ ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ? ಇದೇ ನಿಮ್ಮ ಮನೆಯವ್ರಿಗಾಗಿದ್ರೆ ಹೀಗೆ ಮಾತಾಡ್ತಾ ಇದ್ರಾ? ನಾನು ಹಾಗಲ್ಲ ಸರ್. ಏನ್ರಿ ಅದು? ಸರ್, ಪ್ರಾಬ್ಲಮ್ ಏನಮ್ಮ? ಸರ್ 2 days ಬ್ಯಾಕ್ ನಮ್ಮ ಏರಿಯಾದಲ್ಲೊಬ್ಬ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ. ಅರ್ಥ ಆಯ್ತಮ್ಮ. ರಫೀಕ್, ಅದೇನಂತ ಹೋಗಿ ನೋಡ್ಕೊಂಡ್ ಬನ್ನಿ. ಎಸ್ ಸರ್, ಬನ್ನಿ. ಇವನಿರೋದು ಇದೊಂದ್ರಲ್ಲ ಅಲ್ವಾ? ಹೌದು ಸರ್, ಇದೆ. ಈ ರೋಡಲ್ಲೇನಾ? ಆ ಜಂಕ್ಷನ್ ಅಲ್ಲಿ ಸರ್. ಯಾವ ಟೈಮಿಗೆ ಬರ್ತಾನೆ? ಟ್ಯೂಷನ್ ಟೈಮ್ಗೆ ಬರ್ತಾನೆ ಸರ್. ದಿನ ತೊಂದರೆ ಕೊಡ್ತಾನ? ಹೌದು ಸರ್. ಸರಿ, ನಾನು ನೋಡ್ಕೋತೀನಿ. ನೀನ್ ಧೈರ್ಯವಾಗಿ ಹೋಗು. ಏನ್ ಸರ್ ಇದು? ಇವಳೊಬ್ಬಳನ್ನ ಹೇಗೆ ಕಳ್ಸೋದು? ವೆಂಕಟ್, ನೀನ್ ಹೋಗಿ ರೋಡ್ ಕಾರ್ನರಲ್ಲಿ ನಿಂತ್ಕೋ. ಸುರೇಶ್ 10 feet ದೂರದಲ್ಲೇ ಇರು. ನೀವೇನು ಹೆದರ್ಕೋಬೇಡಿ ಸರ್, ನಾವು ನೋಡ್ಕೋತೀವಿ. ಹೆದರ್ಬೇಡಮ್ಮ, ಹೋಗು. ನೀವು ಕೂತ್ಕೊಳ್ಳಿ. ಓಕೆ ಸರ್. ಏಯ್, ನನಗೋಸ್ಕರನೇ ವೇಟಿಂಗ್ ಅಚ್ಚಿನ. ಏನ 2 ದಿನದಿಂದ ಕಾಣ್ತಿಲ್ಲ? ರಫೀಕ್ ಹೇಳಿ. ಊರಲ್ಲಿ ಕಿಡ್ನಾಪ್ ಮಾಡ್ತಾ ಇದ್ದಿದ್ದು, ಈ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದಿದ್ದು ಒಬ್ನೇ ಸರ್. ಸರ್, ಎಲ್ಲೇ ಹೋಗಿದ್ದೆ ಚಿನ್ನ? ನೀವು ಸರಿಯಾಗಿ ನೋಡಿದ್ರಾ? ಆರ್ ಯು ಶೋರ್? ಎಸ್ ಸರ್, ಕನ್ಫರ್ಮ್ ಆಗಿ ಅವನೇ. ನೀವು ಅಲ್ಲೇ ಇರಿ. ಡೋಂಟ್ ಮಿಸ್ ಹಿಮ್. ನನಗೆ ಬರ್ತಾ ಇದ್ದೀನಿ. ನಿನ್ ಮೇಲೆ ಆಸೆ ಬಂದ್ಬಿಟ್ಟಿದೆ. ಮೊನ್ನೆ ಕೊಟ್ಟಿದ್ದ ಟಚ್ ಇಷ್ಟ ಆಗ್ಲಿಲ್ವಾ? ಮರ್ಯಾದೆಯಾಗಿ ಒಪ್ಕೋ. ಅಮ್ಮ, ನಂಗ ಗನ್ ಬೇಕು. ಏಯ್, ಸರ್ ಸರ್ ಪ್ಲೀಸ್ ನಿಂತ್ಕೊಳ್ಳಿ. ಏಯ್, ಆ ಹುಡುಗಿನ ಏನು ಮಾಡಬೇಡ ಪ್ಲೀಸ್. ನಿಂತ್ಕೊಳ್ಳ. ಏಯ್, ಸಾಯಿಸ್ತೀನಿ. ಪ್ಲೀಸ್, ಆ ಹುಡುಗಿನ ಏನು ಮಾಡಬೇಡ. ಏಯ್, ಹಿಂದೆ ಹೋಗೋ. ಏಯ್, ಹಿಂದೆ ಹೋಗೋ, ಹಿಂದೆ ಹೋಗೋ. ಸೈಡಿಗೆ ಹೋಗೋ, ಸಾಯಿಸ್ಬಿಡ್ತೀನಿ. ಸೈಡಿಗೆ ಹೋಗೋ. ಏಯ್, ಎತ್ತೋ ಗಾಡಿನ, ಎತ್ತೋ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನನ್ನ ಮಗಳು ಏನು ಮಾಡಬೇಡ. ನನ್ನ ಮಾತು ಕೇಳು. ಹಾಕ್ಬಿಡ್ತೀನಿ. ಪೊಲೀಸ್ ನಮ್ಮನ್ ಸುರೇಶ್, ಅಡ್ಕೋ ಬಾ. ಬಂದು ಹಿಡಿರೋ ನನ್ನ.